ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಡಾಕ್ಟರ್ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಕನಂಪಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ವಿಶೇಷ ಪೂಜೆ ಮತ್ತು ಹವನ. ಚಿಂತಾಮಣಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರೆಯಲಿ ಹಾಗೂ ಡಾಕ್ಟರ್ MC ಸುಧಾಕರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ DK ಶಿವಕುಮಾರ್ ಸಚಿವ ಸಂಪುಟ ಸೇರಲಿ ಎಂದು ಆಕಾಂಕ್ಷಿಸಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಮಂಗಳವಾರ ತಾಲೂಕಿನ ಪ್ರಸಿದ್ಧ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹವನಗಳನ್ನು ನೆರವೇರಿಸಿದರು. ಚಿಂತಾಮಣಿ ನಗರದ ಹೊರವಲಯದ ಕನಂಪಲ್ಲಿಯಲ್ಲಿ ನೆಲೆಸಿರುವ ಪಂಚಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಜಮಾಯಿಸಿದ ನೂರಾರು ಅಭಿಮಾನಿಗಳು ಮತ್ತು ಮುಖಂಡರು ಡಾಕ್ಟರ್ MC ಸುಧಾಕರ್ ಅವರ ಹೆಸರಿನಲ್ಲಿ ವಿಶೇಷ ಅಭಿಷೇಕ, ಹವನ ಹಾಗೂ ಮಹಾಮಂಗಳಾರತಿ ಮಾಡಿಸಿ ತೀರ್ಥಪ್ರಸಾದ ವಿನಿಯೋಗಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಮುಲ್ ನಿರ್ದೇಶಕ ಉಲ್ವಾಡೆ ಅಶ್ವತ್ಥನಾರಾಯಣ ಬಾಬು, ಡಾಕ್ಟರ್ MC ಸುಧಾಕರ್ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ನಗರಸಭೆಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಪಕ್ಷದ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಈ ಪೂಜೆ ಹಮ್ಮಿಕೊಂಡಿದ್ದೇವೆ ಎಂದರು. ಕಳೆದ 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಅವಧಿಯಲ್ಲಿ ಅತ್ಯುತ್ತಮವಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದ MC ಸುಧಾಕರ್ ಅವರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸಚಿವ ಸಂಪುಟದ ವಿಸ್ತರಣೆಯ 2ನೇ ಹಂತದಲ್ಲಿ ಸಚಿವ ಸ್ಥಾನ ನೀಡಲೇಬೇಕೆಂದು ನಮ್ಮೆಲ್ಲರ ಆಗ್ರಹ ಸಹ ಆಗಿದೆ ಎಂದು ವಿವರಿಸಿದರು. ಸುಧಾಕರ್ ಅವರು ಸಚಿವರಾಗಿ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ. ಅತ್ಯಂತ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ನೀಟ್ ಪರೀಕ್ಷೆ ಹಗರಣದಿಂದ ಕೇಂದ್ರ ಸರ್ಕಾರವೇ ಮುಗ ಅನುಭವಿಸುವಂತಾಯಿತು. ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಡೀ ವ್ಯವಸ್ಥೆಯನ್ನು ನಿಭಾಯಿಸಲು ವಿಫಲರಾಗಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಬಂದ ಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ CET ಪರೀಕ್ಷೆಯನ್ನು ಯಾವುದೇ ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ಪಾರದರ್ಶಕವಾಗಿ ಮತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ಶಿಕ್ಷಣ ಇಲಾಖೆಯಂತಹ ದೊಡ್ಡ ಇಲಾಖೆಯನ್ನು ನಿಭಾಯಿಸಲು ಒಬ್ಬ ಸಮರ್ಥ ವ್ಯಕ್ತಿ ಬೇಕು. ಸ್ವತಃ ವೈದ್ಯರಾಗಿರುವ ಸುಧಾಕರ್ ಅವರಿಗೆ ಇಲಾಖೆಯನ್ನು ಹೇಗೆ ಮುನ್ನಡೆಸಬೇಕೆಂಬ ಚಾಕಚಕ್ಯತೆ ಇದೆ. ಅವರು ತಂದಿರುವ ಕೌಶಲ್ಯಭರಿತ ಶಿಕ್ಷಣ ವ್ಯವಸ್ಥೆ ಹಾಗೂ ಕ್ಯಾಂಪಸ್ ಟು ಕೆರಿಯರ್ ಉದ್ಯೋಗಾವಕಾಶ ಯೋಜನೆಗಳು ವಿದ್ಯಾರ್ಥಿಗಳಿಗೆ ವರದಾನವಾಗಿವೆ. ಅವರು ಆರಂಭಿಸಿರುವ ಈ ದೂರದೃಷ್ಟಿಯ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯಗೊಳಿಸಲು ಅವರಿಗೆ ಮತ್ತೆ ಅದೇ ಇಲಾಖೆಯ ಸಚಿವ ಸ್ಥಾನ ಸಿಗಬೇಕು ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಹಂತದ ಜನಪ್ರತಿನಿಧಿಗಳು, ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಹಾಗೂ ಡಾಕ್ಟರ್ MC ಸುಧಾಕರ್ ಅವರ ನೂರಾರು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
विश्वविषयितो अयम् अद्युत्तमप्लवानां भवतु शेषा Sun is falling, speed in the black. Nobody driving, we're in the back to the end of the world. Tides will rise, tides will fall with the gravity of you to the end of the world. Fortune teller, deck in her hand. Fool arcana lifts on the land. The gravity of you. ಇಲ್ಲಿ ಸೇರೋ ಉದ್ದೇಶ ಏನಪ್ಪ ಅಂದ್ರೆ ನಾವೆಲ್ಲ ಸೇರಿ ಇವತ್ತು ಅದರ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ ಅವರು ಸೇರಿ ನಮ್ಮ MP ಸುಧಾಕರ್ ರೆಡ್ಡಿ ಫಾಲೋವರ್ಸ್ ಎಲ್ಲ ಸೇರಿದ್ದಾರೆ. ಇಲ್ಲಿ ಸೇರೋ ಉದ್ದೇಶ ಏನಪ್ಪ ಅಂದರೆ ಮತ್ತೆ ನಮ್ಮ ಸುಧಾಕರ್ ರೆಡ್ಡಿ ಅವರಿಗೆ ಮೆರಿಟ್ ಶೀಟು ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು ಎಲ್ಲ ಸೇರಿ ಖರ್ಗೆ ಅವ್ರದ್ದೆಲ್ಲ ಸೇರಿ ನಮ್ಮ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತೆ ಮೆರಿಟ್ ಶೀಟ್ ಕೊಡಬೇಕಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಇವತ್ತು ಚಿಂತಾಮಣಿ ತಾಲೂಕಿನ ಸಮಸ್ತ ನಮ್ಮ ಸುಧಾಕರ್ ರೆಡ್ಡಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಂಚೂಣಿ ನಾಯಕರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ಸಮಸ್ತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಕನಂಪಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದೆ 3 ವರ್ಷಗಳು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ MP ಸುಧಾಕರ್ ರೆಡ್ಡಿ ಅವರಿಗೆ ಇದೀಗ ತಾನೇ ಸುಮಾರು 1 ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಏನಿವತ್ತು ಹೊಸದಾಗಿ ಸಚಿವ ಸಂಪುಟ ವಿಸ್ತರಣೆ ಮೊದಲನೇ ಹಂತದಲ್ಲಿ ಇವತ್ತು ಪ್ರಕ್ರಿಯೆ ಪೂರ್ಣಗೊಂಡಿದ್ದು, 2ನೇ ಹಂತದಲ್ಲಿ ಈಗ ಮತ್ತೆ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರನ್ನ ಸಚಿವರಾಗಿ ಮಾಡಲೇಬೇಕು ಅಂತ ಇವತ್ತು ನಮ್ಮ ಶ್ರೀರಾಮಚಂದ್ರನ ಬಂಟು ಅಂದರೆ ಆಂಜನೇಯ ಸ್ವಾಮಿ ಗೊತ್ತು ನಿಮಗೆ, ಶ್ರೀರಾಮಚಂದ್ರನ ಬಂಟು ಅಂದರೆ ನಾವು ಕೂಡ MP ಸುಧಾಕರ್ ರೆಡ್ಡಿ ಅವರ ಬಂಟರು ನಾವೆಲ್ಲ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಹಿರಿಯರು ಇವತ್ತು ಅಭಿಷೇಕದ ಮುಖಾಂತರ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತೇವೆ. ಈ ಒಂದು ದೇವರು ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ನಮ್ಮ ಕೈಲಾಸಗಿರಿಯ ಈಶ್ವರ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಮತ್ತೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಿಗಬೇಕು. ಮತ್ತು ಅದೇ ರೀತಿ ನಮ್ಮ ರಾಷ್ಟ್ರಮಟ್ಟದ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು, ಹಾಗೆ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಹಾಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಹಾಗೆ ಶ್ರೀಮತಿ ಪ್ರಿಯಾಂಕಾ ವಾದ್ರಾರವರು, ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಉಸ್ತುವಾರಿ ಇವರು ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು, ಮತ್ತು ನಮ್ಮ ರಾಜ್ಯದ ಎಲ್ಲ ಪ್ರಮುಖರು ಕೂಡ ಏನು ಇವತ್ತು ಕಾರಣ ಏನಂದರೆ ಬಹುಶಃ 3 ವರ್ಷಗಳ ಅವಧಿಯಲ್ಲಿ ನಮ್ಮ ಸಚಿವರು ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕೂಡ
ಈ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಿ ಭಾಳ ಹಲವಾರು ಬದಲಾವಣೆಯನ್ನು ತಂದಿರತಕ್ಕಂಥ ಯಾರಾದರೂ ಒಬ್ಬ ಸಚಿವರಿದ್ದರೆ ಅದು ನಮ್ಮ MC ಸುಧಾಕರ್ ಸಾಹೇಬರು. ಬಹುಶಃ ನಿಮ್ಗೆ ಗೊತ್ತು, ಉನ್ನತ ಶಿಕ್ಷಣ ಖಾತೆ ಅಷ್ಟು ಸಲೀಸಲ್ಲ. ಭಾಳ ಜವಾಬ್ದಾರಿಯಿಂದ ಮತ್ತು ಅದನ್ನು ನಿಭಾಯಿಸಬೇಕಾದ್ರೆ ಭಾಳ ಅದಕ್ಕೆ ಒಂದು ಅರ್ಥಪೂರ್ಣವಾದಂಥ ಒಂದು ಚರ್ಚೆಗಳಲ್ಲಿ ಭಾಗವಹಿಸಿ ಮತ್ತು ಅದರಲ್ಲಿ ಭಾಳ ಎಲ್ಲ ಬುದ್ಧಿವಂತರು ಅದರಲ್ಲಿ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ VCಗಳು ಮತ್ತು ರಾಜ್ಯಪಾಲರ ಜೊತೆಯಾಗಿ ಅದರಲ್ಲಿ ಈ ಕಾನ್ವೊಕೇಷನ್ ಸಮಾರಂಭಗಳಲ್ಲಿ ಮತ್ತು ಅದರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಶೈಲಿ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ಈ ರಾಜ್ಯದಲ್ಲಿ ತಂದು ನಿಮಗೆ ಇವತ್ತು ಉನ್ನತ ಶಿಕ್ಷಣ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಈ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಿನ ಅದನ್ನು ಮೆರುಕೊಟ್ಟಕ್ಕಂಥವರು ನಮ್ಮ ಸಚಿವರು. ಇವತ್ತೆಲ್ಲರೂ ಕೂಡ ಒತ್ತಾಯಪೂರ್ವಕವಾಗಿ ಇವೆಲ್ಲರೂ ಕೂಡ ಒಟ್ಟಿಗೆ ತಾಲೂಕಿನೆಲ್ಲ ಜನತೆಯ ಪರವಾಗಿ ಮತ್ತು ನಮ್ಮ ನಾಯಕರ ಪರವಾಗಿ ನಾವು ಒತ್ತಾಯಿಸಿದ್ದೀವಿ. ಮತ್ತು ಅವರಿಗೆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ, ಅವರಿಗೆ ಮತ್ತೆ ಅವಕಾಶ ಸಿಗಲಿ ಎರಡನೇ ಹಂತದಲ್ಲಿ ಕೂಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಹುಶಃ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಎಲ್ಲರೂ ಕೂಡ ನಾವು ದೇವರಲ್ಲಿ ಇವತ್ತು ಭಾಳ ಮನಸ್ಫೂರ್ತಿಯಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ, ನಮ್ಮ ನಾಯಕರಿಗೆ ಮತ್ತೆ ಅವಕಾಶ ಸಿಗಲಿ, ಮತ್ತು ಈ ಇಲಾಖೆಯನ್ನೇ ಅವರಿಗೆ ಕೊಡಲಿ. ಇಲಾಖೆಯಲ್ಲಿ ಹಲವಾರು ಬದಲಾವಣೆಯನ್ನು ಏನು ತಂದಿರೋ ಇವತ್ತು ನಿಮ್ಗೆ ಗೊತ್ತು. ಇವತ್ತು ಅವ್ರು ಬಂದ ಮೇಲೆ ನಮ್ಮ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ದಿರೋ ಇವತ್ತು ನಮ್ಮ CET ನಡೆಸ್ಕೊಟ್ಟಿದ್ದಾರೆ, ಬೇರೆ ಬೇರೆ ಇವತ್ತು ರಿಕ್ರೂಟ್ಮೆಂಟ್ಸನ್ನು ನಡೆಸ್ಕೊಟ್ಟಿದ್ದಾರೆ. ಅದೇ ನೀವು ನೋಡಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನೀಟಿನ ಅಸ್ತವ್ಯಸ್ತ ಹೆಂಗಾಯಿತು ಅಂತ. ಬಹುಶಃ ಕೇಂದ್ರ ಸರ್ಕಾರ ಇವತ್ತು ಸ್ಥಾನಪಲ್ಲಟ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅಂತ ಉನ್ನತ ಶಿಕ್ಷಣ ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥವರು ಯಾವ ರೀತಿ ಅದನ್ನು ಬುಡಮೇಲೆ ಮಾಡಿದ್ರು, ಯಾವ ರೀತಿ ಇವತ್ತು ಮಕ್ಕಳು ಹಲವಾರು ಜನ 10-11 ಜನ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೀರ. ಆದರೆ ಅಂಥ ದೊಡ್ಡ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಭಾಳ ಒಬ್ಬ ಉನ್ನತ ಶಿಕ್ಷಣ ಅಂದರೆ ನಿಮ್ಗೆ ಗೊತ್ತು, ಅವರು ಕೂಡ ಇವತ್ತು ನಮ್ಮ ಡಾಕ್ಟ್ರು, ಅವರು ಕೂಡ BDS ಅಲ್ಲಿ ಡಾಕ್ಟರ್ ಇದ್ದಾರೆ. ಅವರಿಗೆ ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತ ಶಕ್ತಿ ಅವ್ರಿಗೆ ಗೊತ್ತಿದೆ. ಈ ಥರ ಸೂಕ್ಷ್ಮವಾದ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಇಡೀ ಸಚಿವ ಸಂಪುಟದಲ್ಲಿ ನಂಗೆ ಗೊತ್ತಿದೆ ಯಾರೂ ಇಲ್ಲ. ಅವರಿಗೆ ಆ ಒಂದು ಚಾಕಚಕ್ಯತೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಮತ್ತೆ ಆ ಒಂದು ಇಲಾಖೆಯನ್ನು ಅವರೇ ವಹಿಸಬೇಕು, ಅವರ ಮುನ್ನಡೆಸ್ಕೊಡ್ಬೇಕು. ಯಾಕೆಂದರೆ ಇನ್ನು ಈಗ ತಾನೇ ಅವರು ಹಲವಾರು ಬದಲಾವಣೆ ತಂದಿದ್ದಾರೆ. ಇವತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಹೊಸ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು, ಮತ್ತು ಹೊಸ ವಿಶ್ವವಿದ್ಯಾಲಯ, ಡೀಮ್ಡ್ ವಿಶ್ವವಿದ್ಯಾಲಯಗಳು, ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ವೃತ್ತಿಪರ ಶಿಕ್ಷಣಗಳನ್ನು ಡಿಗ್ರಿ ಕಾಲೇಜುಗಳನ್ನು ತಂದಿರತಕ್ಕಂಥ ಒಬ್ಬ ಯಾರಾದರೂ ಸಚಿವರಿದ್ದರೆ ಅದು ನಮ್ಮ ಸುಧಾಕರ್ ಸಾಹೇಬ್. ಕ್ಯಾಂಪಸ್ ಟು ಇವತ್ತು ಏನಂತಾರೆ, ಕ್ಯಾಂಪಸ್ ಟು ಕೆರಿಯರ್ ಅಂತ ಒಂದು ಹೊಸ ಅವಕಾಶ ಅಂತ ಅಂದರೆ ಕ್ಯಾಂಪಸ್ ಟು ಅಂದರೆ ಹಿಂದೆ. ಆದರೆ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನನ್ನು ಇವತ್ತು ವೃತ್ತಿಪರ ಶಿಕ್ಷಣವನ್ನು ತಂದು ಬರೀ ಡಿಗ್ರಿಗೆ ಸೀಮಿತವಾಗಿದ್ದೀರಾ ಹಲವಾರು ಬದಲಾವಣೆ ತಂದಿರತಕ್ಕಂಥ ಯಾರಾದರೂ ಸಚಿವರು ಅದಕ್ಕೆ ಮಾನದಂಡಗಳನ್ನು ಏನಾದರೂ ಅದನ್ನು ಪ್ರಯೋಗಿಸಿದರೆ ನಮ್ಮ ಸಚಿವರೊಬ್ಬರೇ. ಅದರಿಂದ ಏನಿವತ್ತು ನಮ್ಮ ಅವಿದ್ಯಾವಂತರು ಮತ್ತು ವಿದ್ಯಾವಂತರು ಎಲ್ಲರೂ ಕೂಡ ಇವತ್ತು ಎಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥರೋ ಅವರಿಗೆ ನೇರವಾಗಿ ಉದ್ಯೋಗ ಸಿಗ್ತಕ್ಕಂಥ ಕೌಶಲ್ಯಭರಿತ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶಿಕ್ಷಣ ಮುಖಾಂತರ ಇವತ್ತು ಕಾಲೇಜುಗಳಲ್ಲಿ ತಂದಿರತಕ್ಕಂಥದ್ದು ಸಚಿವರೊಬ್ಬರೇ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಅವ್ರ ಆಸೆ ಇದೆ, ನಿರೀಕ್ಷೆ ಇದೆ. ಅವ್ರ ಆಸೆ ಫಲಿಸಲಿ ಅಂತ ಕೇಳ್ತಾ ನಾನು ಅವರಿಗೆ ಶುಭ ಆಗಲಿ, ಆ ದೇವರು ಅವರಿಗೆ ಒಳ್ಳೆಯದಾಗಲಿ, ಆ ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಮತ್ತೆ ಸಚಿವರಾಗ್ತಕ್ಕಂಥ ಅವಕಾಶ 100% ನಮಗೆ ಖಾತ್ರಿ ಇದೆ ಅವ್ರು ಆಗ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಇದೇ ತಿಂಗಳು 27ನೇ ತಾರೀಕು ನಡೀತಕ್ಕಂಥ ಕೆಂಪೇಗೌಡರ ಜಯಂತಿಯ ದಿನದಂದು SLC ಮತ್ತು PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ಈ ಹಿಂದೆ ನಡೆದಂಥ ಹಲವಾರು ಪೂರ್ವಭಾವಿ ಸಭೆಗಳಲ್ಲಿ ತೀರ್ಮಾನ ಮಾಡಲಾಗಿತ್ತು. ಅದರಲ್ಲಿ ಸಣ್ಣ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಘದ ಕಡೆಯಿಂದ. SLCಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವರು ಮಕ್ಕಳಿಗೆ SLC ಮತ್ತು PUCಯಲ್ಲಿ 80% ಬಂದಿರತಕ್ಕಂಥ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರು ಅಂತ ತೀರ್ಮಾನಿಸಲಾಗಿದೆ. ಅದೇ ಥರ PUCಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೆ 80%, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿರ್ತಕ್ಕಂಥವ್ರಿಗೆ 90% ಅಂಕಗಳು ಬಂದಿರೋರು ಈ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತಾರಂತೆ. ಯಾರಾದರೂ ತಪ್ಪೋಗಿದ್ದರೆ ಅವರು ಅತಿ ಶೀಘ್ರವಾಗಿ ಇವತ್ತು ನಾಳೆ ಅಷ್ಟೊತ್ತಿಗೆ ಅವರು ನೋಂದಣಿ ಮಾಡ್ಕೋಬೇಕು. ಪತ್ರಕರ್ತರ ಭವನದ ಕೆಳಗಡೆ ಅಂಗಡಿಯಲ್ಲಿ, ಜೆರಾಕ್ಸ್ ಅಂಗಡಿಯಲ್ಲಿ, ರಂಜಿತ್ ಜೆರಾಕ್ಸಲ್ಲಿ ಅವರು ಒಂದು ಹೆಸರುಗಳನ್ನು ನೋಂದಾಯಿಸಿಕೊಂಡು ತಮ್ಮಲ್ಲಿ ವಿನಂತಿಸ್ತೇವೆ. ದಿನ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಸಡಗರದಿಂದ ಆಚರಿಸಲು ತಮ್ಮೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಸೌಮ್ಯವಾಗಿ ಪ್ರಾರ್ಥಿಸ್ತಾ ಇದ್ದೀವಿ. 6/2026 ಶನಿವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನಮ್ಮ ತಾಲೂಕು ಆವರಣ ಆಫೀಸ್ ಮುಂದುಗಡೆ. ಈಗ ಆಲ್ರೆಡಿ ನಾವೆಲ್ಲ ಚಿಂತಾಮಣಿಯಲ್ಲಿ ಬಂಟಿಂಗ್ಸ್ದು ಮತ್ತು ಫ್ಲೆಕ್ಸಿಗಳದು
ಮತ್ತು ಬಾವುಟ ಜೆಂಡಾಗಳೆಲ್ಲ ಇವತ್ತು ಕಟ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಹಳ್ಳಿಗಳಿಗೆಲ್ಲ ಕಳಿಸಿದ್ದೀವಿ. ಪ್ರತಿಯೊಂದು ಹೋಬಳಿ ವೈಸು ಎಲ್ಲ ಪಂಚಾಯತ್ ವೈಸು ಒಂದೊಂದು ಫ್ಲೆಕ್ಸಿಗಳು ಕಳಿಸಿದ್ದೀವಿ 8x6. ಇವತ್ತು ಆಲ್ರೆಡಿ ಹೋಗಿ ಎಲ್ಲ ಕಡೆನೂ ಪಾಂಪ್ಲೆಟ್ಸು ಮತ್ತು ನಮ್ಮ ಗಾಡಿಗೆ ಸ್ಟಿಕ್ಕರ್ಸು ಎಲ್ಲ ಕೊಟ್ಟಿದ್ದೀವಿ. ಮತ್ತು ಚಿಂತಾಮಣಿ ತಾಲೂಕಿನ ಜನರು ಸುಮಾರು ಜನರು ನಾವು ಒಂದು ಎಕ್ಸ್ಪೆಕ್ಟೇಷನ್ ಒಂದು 10,000 ಜನ ಬರಬೇಕು ಅಂತ ಎಲ್ಲರನ್ನೂ ಕೋರ್ಕೊತಾ ಇದ್ದೀವಿ. ನಮ್ಮ ಕುಲಬಾಂಧವರು ಪ್ರತಿಯೊಬ್ಬರು ಮನೆಗೂ ಬರಬೇಕು ಅಂತ ಒಂದು ನಮಗಿದೆ.